ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಈ ಬ್ರಾಹ್ಮಿ ಗಿಡನ ನಾನು ರಿಪೋರ್ಟ್ ಮಾಡ್ತಾ ಇದ್ದೆ. ಹಾಗೆ ಇದನ್ನು ಯಾವ ರೀತಿ ಕೇರ್ ಮಾಡಬೇಕು, ಮಣ್ಣು ಯಾವ ರೀತಿ ರೆಡಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇದನ್ನು ನಾನು ತೊಗೊಂಡು ಒಂದು 4-5 ದಿನ ಆಯಿತು. ಈಗ ನಾನು ಇದನ್ನು ರಿಪೋರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಗ್ರೋತ್ ಇದೆ ಇದರದ್ದು. ಈಗ ನಾನೇನು ಮಾಡ್ತೀನಿ, ಇದರಲ್ಲಿ ಕೆಳಗಡೆ ಇರುವಂಥ ಮಣ್ಣನ್ನು ಸ್ವಲ್ಪ ತೆಗಿತೀನಿ. ಪೂರ್ತಿ ತೆಗಿಯಲ್ಲ, ನಾನು ಅರ್ಧ ಮಾತ್ರ ಇದರಿಂದ ಮಣ್ಣನ್ನು ತೆಗಿತೀನಿ ನಾನು. ಇದಕ್ಕೆ ಮಣ್ಣು ತುಂಬಾ ಮಾಯಿಸ್ಟಾಗಿರಬೇಕು. ಇದಕ್ಕೆ ಒಂದು ಸ್ವಲ್ಪ ಎಳೆ ಬಿಸಿಲು ಬಿದ್ದರೆ ಸಾಕು. ತುಂಬ ಏನು ಬಿಸಿಲು ಬೇಕು ಅಂತ ಏನಿಲ್ಲ. ಬಾಲ್ಕನಿನಲ್ಲಿ ನೀವು ಈ ಗಿಡನ ಇಟ್ಕೋಬಹುದು. ಮಾಯಿಸ್ಟಾಗಿರುವಂಥ ಮಣ್ಣನ್ನು ರೆಡಿ ಮಾಡಿಕೊಂಡು ನೀವು ಗಿಡನ ಹಚ್ಚಬೇಕಾಗತ್ತೆ. ಇದು ನೀರಿಂದನೇ ಸಾಯೋದು. ಯಾಕಂದರೆ ನೀರು ನೀವು ಕಡಿಮೆ ಹಾಕಿದ್ರೆ ಇದು ಬೇಗ ಸತ್ತೋಗುತ್ತೆ. ಹಾಗಾಗಿ ನೀವು ಆದಷ್ಟು ಡೈಲಿ ಇದಕ್ಕೆ ನೀರನ್ನು ಕೊಡ್ತಾ ಇರಬೇಕು. ಇಲ್ಲಾಂದರೆ ಮಣ್ಣು ಮಾಯಿಸ್ಟಾಗಿರುವಂಥದ್ದನ್ನು ನೀವು ಇದಕ್ಕೆ ಮಣ್ಣನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಉರುವನ್ ಇಂಡಿಯಾ ವೆಬ್ಸೈಟಿಂದ ಒಂದಿಷ್ಟು ಗಿಡಗಳನ್ನ ತರಿಸಿದ್ದೀನಿ ಅಂತ ಹೇಳಿದ್ದೆ. ಅದರಲ್ಲೇ ನಾನು ಸಾಯಿಲ್ ಮಿಕ್ಸ್ ಕೂಡ ತರಿಸಿದ್ದೆ, ನಿಮಗೆ ತೋರಿಸಿದ್ದೀನಿ. ಯಾರು ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿ. ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಕೂಡ ಹಾಕಿರ್ತೀನಿ. ನಾನು ಆ ಸಾಯಿಲ್ ಮಿಕ್ಸನ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಸಾಯಿಲ್ ಮಿಕ್ಸು. ನೀವು ಮಣ್ಣು ಸಿಗ್ತಾ ಇಲ್ಲ ಅನ್ನೋರು, ಬೆಂಗಳೂರಂತಲ್ಲಿ ಇರುವಂಥವರು ನೀವು ಆ ಮಣ್ಣನ್ನು ಯೂಸ್ ಮಾಡ್ಕೋಬೋದು. ಬೇರೆ ಕಡೆ ಬೇರೆ ವೆಬ್ಸೈಟಲ್ಲೆಲ್ಲ ತುಂಬ ಕಾಸ್ಟ್ಲಿ ಇದೆ ಫ್ರೆಂಡ್ಸ್. ನೀವು ಆ ಉರುವನ್ ವೆಬ್ಸೈಟಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಡಿಮೆ ರೇಟಿಗೆ ಸಿಗುತ್ತೆ. ಹಾಗಾಗಿ ನಾನು ಅದನ್ನು ಪ್ರಿಫರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕೆಳಗಡೆ ಒಂದು ಸ್ವಲ್ಪ ಗಾರ್ಡನ್ ಸಾಯಿಲ್ ಹಾಕಿಬಿಟ್ಟು ಮೇಲೆ ನಾನು ಈ ಸಾಯಿಲ್ ಮಿಕ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಗೊಬ್ಬರ ಎಲ್ಲನೂ ಅವರು ಮಿಕ್ಸ್ ಮಾಡಿ ಇಟ್ಟಿರ್ತಾರೆ. ನಾವು ಇದಕ್ಕೆ 6 ತಿಂಗಳ ತನಕ ಮತ್ತೆ ಏನೂ ಹಾಕೋ ಅವಶ್ಯಕತೆ ಬೀಳಲ್ಲ. ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಜಾಸ್ತಿ ಆಯಿತು, ನಾನು ತಕ್ಕೊಂಡೆ. ನೀವೇನು ಮಾಡಬೇಕು, ನಿಮ್ಮ ಹತ್ರ ಸಾಯಿಲ್ ಮಿಕ್ಸ್ ಇಲ್ಲ ಅಂದರೆ ನೀವೇ ರೆಡಿ ಮಾಡ್ಕೊಳ್ಳಿ. ಮಣ್ಣು, ಕೊಕೊಪೀಟು ಹಾಗೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಹಾಕ್ಕೋಬೇಡಿ. ಇಷ್ಟು ಹಾಕ್ಕೊಂಡು ನೀವು ಗಿಡ ಹಚ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟನ್ನು ಮಿಕ್ಸ್ ಮಾಡಿ, ಇಲ್ಲ ಅಂದರೆ ಸಗಣಿ ಗೊಬ್ಬರ ಹಾಕಿ. ಈ ಗಿಡಕ್ಕೆ ಸಗಣಿ ಗೊಬ್ಬರ ತುಂಬಾ ಒಳ್ಳೆಯದು. ಆದರೆ ಏನಂದರೆ, ಈಗಲೇ ನೀವು ರಿಪೋರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಮಾತ್ರ ಸಗಣಿ ಗೊಬ್ಬರನ ಹಾಕಿ. ಯಾಕಂದರೆ ಇನ್ನೂ ಬೇಸಿಗೆ ಶುರುವಾಗುತ್ತೆ. ಆವಾಗ ನೀವು ಸಗಣಿ ಗೊಬ್ಬರ ಪುಡಿನ ಹಾಕಿದ್ರೆ ಗಿಡ ಒಣಗೋಗ್ಬಿಡುತ್ತೆ. ಆದಷ್ಟು ಲಿಕ್ವಿಡ್ ಫಾರ್ಮಲ್ಲೇ ಕೊಡಿ. ರೀಪಾಟ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಸಗಣಿ ಗೊಬ್ಬರ ಸೇರಿಸಿ, ಇಲ್ಲ ಅಂದರೆ ವರ್ಮಿ ಕಂಪೋಸ್ಟನ್ನು ಹಾಕಿ. ಈ ರೀತಿಯಾಗಿ ಫಿಲ್ ಮಾಡಿ ಒಂದು ಸಾರಿ ಚೆನ್ನಾಗಿ ಟ್ಯಾಪ್ ಮಾಡಿ. ಚೆನ್ನಾಗಿ ಟ್ಯಾಪ್ ಯಾಕಂದರೆ ಅದರಲ್ಲಿ ಏನಾದರೂ ಏರು ಉಳ್ಕೊಂಡಿದ್ರೆ ಅದು ಹೋಗುತ್ತೆ. ಇಲ್ಲಾಂದರೆ ಗಾಳಿ ಆಡಿಬಿಟ್ಟು ಗಿಡ ಬೇಗ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ಡೈಲಿ ನೀರು ಹಾಕಬೇಕಾಗತ್ತೆ. ನೀವು ಕೋಕೋಪೀಟ್ ಹಾಕಿದ್ರೆ ಸಮಸ್ಯೆ ಆಗಲ್ಲ. ಒಂದು ದಿನ ಈ ರೀತಿ ಬಿಟ್ಟು ನೀವು ಹಾಕ್ಕೋಬೋದು. ಇನ್ನು ತುಂಬ ಉರಿ ಬಿಸಿಲಲ್ಲಿ ಇದನ್ನು ಇಡಕ್ಕೆ ಹೋಗಬೇಡಿ, ಬೇಗ ಹಾಳಾಗುತ್ತೆ. ಆದಷ್ಟು ಎಳೆ ಬಿಸಿಲಲ್ಲೇ ಇದಕ್ಕೆ ನೀವು ಕೊಡಬೇಕಾಗತ್ತೆ. ಈಗ ಎಲ್ಲ ಮಣ್ಣೆಲ್ಲ ಹಾಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಡ್ರೈನೇಜ್ ಹೋಲಿಂದ ನೀರು ಆಚೆ ಬರಬೇಕು, ಅಷ್ಟು ನೀರನ್ನು ನೀವು ಹಾಕ್ಕೋಬೇಕಾಗತ್ತೆ. ಹೋಲ್ ಸರಿಯಾಗಿದೆಯಾ ಇಲ್ವಾ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಬಿಟ್ರೆ ಸರಿ. ಇಲ್ಲಾಂದರೆ ಒಂದೊಂದು ಸರಿ ಏನಾಗುತ್ತೆ, ನೀರು ಹೋಗಲಿಲ್ಲ ಅಂದ್ರೂ ಕೆಲವೊಂದು ಗಿಡಗಳು ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಕೆಳಗಡೆ ಪ್ಲೇಟ್ ಇಟ್ಬಿಟ್ಟು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಈ ಗಿಡ ಈಸಿಯಾಗಿ ಬೆಳೆಸ್ಬೋದು. ಆದರೆ ಏನಂದರೆ, ನೀರನ್ನು ಒಂದು ಮಾತ್ರ ನಾವು ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು. ಆಮೇಲೆ ಅದರಲ್ಲಿ ಒಣಗಿರೋ ಎಲೆಗಳು, ಹಳದಿ ಆಗಿರೋ ಎಲೆಗಳನ್ನ ಎಲ್ಲನೂ ತೆಗೆದುಬಿಡಬೇಕು. ಅಂದರೆ ಮಾತ್ರ ಗಿಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಇನ್ನೂ ಚೆನ್ನಾಗಿ ದೊಡ್ಡದಾಗುತ್ತೆ ಅದು. ಈ ರೀತಿಯಾಗಿ ನೀವು ಈ ಗಿಡನ ಕೇರ್ ಮಾಡಬೇಕು. ಆಮೇಲೆ ಇದಕ್ಕೆ ಹುಳುಗಳೇನು ಹತ್ಕೊಳಲ್ಲ. ಆದಷ್ಟು ನಮ್ಮ ಮನೆಯಲ್ಲೂ ಇದೆ, ಹುಳ ಹತ್ಕೊಂಡಿಲ್ಲ ಇಲ್ಲಿ ತನಕ. ಅದಕ್ಕೆ ನೋಡಿ, ಮಣ್ಣೇನಾದ್ರು ಕಮ್ಮಿ ಅನಿಸಿದ್ರೆ ಮೇಲೆ ಒಂದು ಸ್ವಲ್ಪನೇ ನೀವು ಮಣ್ಣನ್ನು ಹಾಕ್ಕೊಳ್ಳಿ. ಇದಕ್ಕೆ 6 ತಿಂಗಳಾದಮೇಲೆ ನೀವು ವರ್ಮಿ ಕಂಪೋಸ್ಟ್ ಅಥವಾ ಸಗಣಿ ಗೊಬ್ಬರ ಹಾಕಿದ್ರೂ ತೊಂದರೆ ಇಲ್ಲ. ಒಂದು ಸಾರಿ ಹಾಕಿದ್ಮೇಲೆ ಪದೇ ಹಾಕೋ ಅವಶ್ಯಕತೆ ಬೀಳಲ್ಲ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಥ್ಯಾಂಕ್ ಯು.